ಈಗ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಮ್ಮ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಭಾರತ್ ಮಾತಾ ಕಿ ಜೈ ಅನ್ನುವಂತ ಒಂದು ಕ್ಯಾಪ್ಷನ್ ಅನ್ನ ಪೋಸ್ಟ್ ಮಾಡಿದ್ದಾರೆ. ತಮ್ಮ ಟ್ವಿಟರ್ ಖಾತೆಯಲ್ಲಿ ಭಾರತ್ ಮಾತಾ ಕಿ ಜೈ ಅನ್ನುವಂತ ಕ್ಯಾಪ್ಷನ್ ಮುಖಾಂತರ ಆಪರೇಷನ್ ಸಿಂಧೂರ್ನ ಯಶಸ್ಸಿನ ಬಗ್ಗೆ, ಆ ಒಂದು ನಿರ್ದಿಷ್ಟವಾದಂತಹ ದಾಳಿಯ ಬಗ್ಗೆ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ವಿಜಯಶ್ರೀ, ಎಸ್, ನೀವು ಹೇಳ್ತಾ ಇದ್ರಿ ನಮ್ಮ ಕೇಂದ್ರ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಕೂಡ 2-3 ದಿನಗಳ ಹಿಂದೆ ಮಿಟ್ಟಿ ಮೇ ಮಿಲಾ ದೇಂಗೆ, ಮಣ್ಣಲ್ಲಿ ಮಣ್ಣಾಗಿಸ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಬಹುಶಃ ಈ ಒಂದು ಟಾರ್ಗೆಟ್ ನಿಂದ ಆ ಮಾತನ್ನ ಅವರು ಉಳಿಸ್ಕೊಂಡಿದ್ದಾರೆ ಅಂತ ಭಾವಿಸ್ತೀರಿ. ಡೀಟೇಲ್ಸ್ ಕೂಡ ಹಾಗಿದ್ರೆ. ಎಕ್ಸಾಕ್ಟ್ಲಿ ರಾಹುಲ್, ಭಾರತೀಯ ಸೇನೆ ಜೊತೆಗೆ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಮೊನ್ನೆ ಭಾನುವಾರ ಹೇಳಿದಂತಹ ಮಾತು, ಯಾವುದೇ ಕಾರಣಕ್ಕೂ ಉಗ್ರರನ್ನ ಯಾರು ಪಹಲ್ಗಾಮ್ನಲ್ಲಿ ಇಂಥದ್ದೊಂದು ದಾರುಣ ಕೃತ್ಯವನ್ನ, ಹೇಯ ಕೃತ್ಯವನ್ನ ನಡೆಸಿದ್ರಲ್ಲ, ಅಂಥವ್ರನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ, ಮೂತ್ತೋಡ್ ಜವಾಬನ್ನ ಕೊಡ್ತೀವಿ ಅಂತ ಹೇಳಿದ್ರು. ಮೂತ್ತೋಡ್ ಜವಾಬ್ ಅಂದ್ರೆ ಏನು? ಉಗ್ರರ ನೆಲಕ್ಕೆ ಹೋಗಿ ಹುಟ್ಟಡಗಿಸುವಂತಹ ಕೆಲಸ. ಸದ್ಯ ಆ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. 9 ಜಾಗಗಳಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ಹಾಗೆ ಪಾಕಿಸ್ತಾನದ 9 ಸ್ಥಳಗಳಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಲಾಗಿದೆ. ಆ ಸ್ಫೋಟದ ದೃಶ್ಯಗಳು ಲಭ್ಯವಾಗ್ತಿದ್ದಾವೆ. ಭಾರತೀಯ ಸೇನೆ ದಾಳಿ ಮಾಡಿರೋದನ್ನ ಪಾಕಿಸ್ತಾನ ಕನ್ಫರ್ಮ್ ಮಾಡಿದೆ. ಮತ್ತೊಂದು ಕ್ಲಾರಿಟಿ ಭಾರತ ಕೊಟ್ಟಿರೋದು ಏನು ಅಂದ್ರೆ, ನಾವು ಪಾಕಿಸ್ತಾನದ ಮಿಲಿಟರಿ ಪ್ಲೇಸಸ್ ಏನಿದಾವೆ ಅಥವಾ ಮಿಲಿಟರಿ ಅವರ ಸೆಕ್ಟರ್ಗಳೇನಿದಾವೆ ಅಲ್ಲಿಗೆ ನಾವು ಟಾರ್ಗೆಟ್ ಮಾಡಿಲ್ಲ, ನಮ್ಮ ಟಾರ್ಗೆಟ್ ಆಗಿದ್ದು ಉಗ್ರರು ಅಂತ ಹೇಳಿದ್ದಾರೆ ರಾಹುಲ್. ರೈಟ್ ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸಬಹುದು ಯಾವ ರೀತಿ ಭಾರತೀಯ ಸೇನೆ ಒಂದು ನಿರ್ದಿಷ್ಟವಾಗಿ, ಅಂದ್ರೆ ಉಗ್ರರ ಸಂಹಾರನೇ ನಮ್ಮ ಮುಖ್ಯವಾದಂತಹ ಉದ್ದೇಶ ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ದೇಶದ ಮೇಲೆ ಯಾವೆಲ್ಲ ದುಷ್ಟಶಕ್ತಿಗಳು ದಾಳಿ ಮಾಡಿದ್ದಾವೋ, ನಮ್ಮ ದೇಶದ ನಾಗರಿಕರನ್ನ ಯಾವೆಲ್ಲ ದುಷ್ಟಶಕ್ತಿಗಳು ಕೊಲೆ ಮಾಡಿದ್ದಾವೋ, ಹೇಯವಾಗಿ ಅವರ ಅಂತ್ಯವನ್ನ ಭೀಕರವಾಗಿ ಅವರು ಕಾಣಿಸಿದ್ದಾರೋ ಅಂಥ ದುಷ್ಟಶಕ್ತಿಗಳ ವಿರುದ್ಧ ನಮ್ಮ ಸಮರ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನ ಇವತ್ತು ಭಾರತೀಯ ಸೇನೆ ಕೊಟ್ಟಿದೆ. ಆಪರೇಷನ್ ಸಿಂಧೂರ್ ಅನ್ನುವಂಥ ಹೆಸರಿನಲ್ಲಿ ಭಾರತ ಸೇನೆ ಯಾವ ರೀತಿ ಒಂದು ಭೀಕರವಾದಂತಹ ದಾಳಿಯನ್ನ ಮಾಡಿದೆ ಅಂತಂದ್ರೆ, 9 ಉಗ್ರರ ಅಡಗು ತಾಣಗಳ ಮೇಲೆ ನಿರ್ದಿಷ್ಟವಾದಂತಹ ಏರ್ ಸ್ಟ್ರೈಕ್ ಅನ್ನ ಮಾಡಿ, ಅಂಡ್ ಆ ಒಂದು ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಬಹುಶಃ ಈ ವಿಜುವಲ್ಸ್ ಅನ್ನ ನೋಡಿದ್ಮೇಲೂ ಕೂಡ ನಮ್ಮ ದೇಶದಲ್ಲಿ ಯಾರೇ ಆಗಿದ್ರು ಕೂಡ ಮತ್ತೊಮ್ಮೆ ಪ್ರೂಫ್ ಅನ್ನ ಕೇಳಬಾರ್ದು. ಎಲ್ಲಾಯಿತು, ಯಾಕಾಯಿತು, ಯಾರಿಗಾಯಿತು ಅನ್ನುವಂಥ ಒಂದು ಪ್ರೂಫ್ ಅನ್ನ ಕೇಳಬಾರ್ದು. ಆ ರೀತಿಯಾಗಿ ವಿಜುವಲ್ಸ್ ಅನ್ನ ನೀವೀಗ ನೋಡ್ತಾ ಇದ್ದೀರಿ. ಅಂಡ್ ಈ ವಿಜುವಲ್ಸ್ ಅನ್ನ ಯಾರು ನಮ್ಮ ಇಂಡಿಯನ್ ಮೀಡಿಯಾ ರೆಕಾರ್ಡ್ ಮಾಡಿದ್ದಲ್ಲ, ಅಲ್ಲಿರುವಂತಹ ಸ್ಥಳೀಯರು ಯಾವ ರೀತಿ ಒಂದು ಟಾರ್ಗೆಟ್ ಬ್ಲಾಸ್ಟ್ ಆಗ್ತಾ ಇತ್ತೋ ಆ ಸಂದರ್ಭದಲ್ಲಿ ಅವರು ರೆಕಾರ್ಡ್ ಮಾಡಿದಂತಹ ವಿಡಿಯೋ ಇದು. ಪಾಕಿಸ್ತಾನದ ಮೇಲೆ ಭಾರತ ಯಾವ ರೀತಿ ಒಂದು ಸ್ಪೆಸಿಫಿಕ್ ಟಾರ್ಗೆಟ್ ಅನ್ನ ಮಾಡಿ ಸ್ಪೆಸಿಫಿಕ್ ಸ್ಟ್ರೈಕ್ ಅನ್ನ ಮಾಡಿದೆ, ಅಂಡ್ ಆ ಒಂದು ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. आवाम कैसे आ रही है वहाँ से? अभी वीडियो कैच होगी नहीं होगी। आवाम कैसे आ रही है वहाँ से? अभी वीडियो कैच होगी नहीं होगी। अभी वीडियो कैच होगी अभी वीडियो कैच होगी नहीं होगी। अभी वीडियो कैच होगी
अभी वीडियो कैच होगी नहीं होगी अब हम कैसे आ रही है वहां से अभी वीडियो कैच होगी नहीं होगी अभी वीडियो कैच होगी नहीं होगी अभी वीडियो कैच होगी नहीं होगी अब हम कैसे आ रही है वहां से अभी वीडियो कैच होगी नहीं होगी अभी वीडियो कैच होगी नहीं होगी अभी वीडियो कैच होगी नहीं होगी अब हम कैसे आ रही है वहां से अभी वीडियो कैच होगी नहीं होगी अभी वीडियो कैच होगी ಸೊ ಯಾವ ರೀತಿ ಇಂಟೆಲಿಜೆಂಟ್ ಆಗಿ ನಮ್ಮ ಭಾರತೀಯ ಸೇನೆ ಇಲ್ಲಿ ಕಾರ್ಯವನ್ನ ನಿರ್ವಹಿಸಿದೆ ಅನ್ನೋದನ್ನ ಗಮನಿಸಬೇಕು. ಯಾಕೆ ಅಂತಂದ್ರೆ ಪಾಕಿಸ್ತಾನದ ಯಾವುದೇ ಮಿಲಿಟರಿ ಬೇಸ್ ಆಗ್ಲಿ, ಮಿಲಿಟರಿ ಪರ್ಸನಲ್ಗಳು ಅಂದ್ರೆ ಸೈನಿಕರಾಗ್ಲಿ, ಯಾರಿಗೂ ಕೂಡ ಇದರಲ್ಲಿ ದಾಳಿ ಆಗಿ ಅವರಿಗೆ ಯಾವುದೇ ತರಹದ ಹಾನಿ ಆಗಿಲ್ಲ. ನಮ್ಮ ಟಾರ್ಗೆಟ್ ಇರೋದು ಪಾಕಿಸ್ತಾನ ಪೋಷಿಸ್ತಾ ಇರುವಂತ ಉಗ್ರರು, ಅವರ ಅಡಗುತಾಣ ಏನಿದೆ ಅದು ನಮ್ಮ ಟಾರ್ಗೆಟ್ ಅನ್ನುವಂತ ಒಂದು ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಅನ್ನ, ಒಂದು ಮೆಸೇಜ್ ಅನ್ನ ಭಾರತೀಯ ಸೇನೆ ಈಗ ಪಾಸ್ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.